ಈ ನಮ್ಮ ಕಡೆ ಬರ್ತಾವಲ್ರಿ ಹುಬ್ಬಳ್ಳಿ ಕಡೆ ಭಾಳ ಸಿಹಿ ಇರ್ತಾವ, ಅವು ಆದ್ರೆ ಆಗುತ್ತನ್ರಿ ಸರ್? ಇನ್ನೂ ಒಳ್ಳೇದೇ ಸರ್, ಸಿಹಿ ಒಳ್ಳೇದು. ಕ್ಯಾರೆಟ್ ಈಸ್ ನಮ್ಮ ಕಡೆ ನೀವು ಗಜ್ಜರಿ ತಿನ್ಬೇಕು, ನೀವು ಮಸ್ತ್ ಇರ್ತಾವ. ಹೌದು, ನೀವು ಬರೇ ಬಾಯಿಲೆ ತಿನ್ಬೋದು. ಇದಕ್ಕೆ ಒಂದು ಸ್ವಲ್ಪ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡ್ರೆ, ಎಣ್ಣೆ ಒಂದೇ 100 ಗ್ರಾಮ್, ಸ್ವಲ್ಪ 100 ಗ್ರಾಮ್ ಎಣ್ಣೆ. ತಿರ್ಗಾ ಎಣ್ಣೆಯಲ್ಲಿ ಒಂದು ಸ್ವಲ್ಪ ರೋಸ್ಟ್ ಆಗ್ಬೇಕು. ಓಹೋ, ಅದಕ್ಕೆ ಇದು ಕೆಡಲ್ಲ ಅಂತ ಹೇಳುದು ನಾನು. ನೋಡಿ, ನಾನು ಇವಾಗ ಕಲ್ಲಕಂದು ಹಾಕ್ತಾಯಿದ್ದೀನಿ. ಕಲ್ಲಕಂದು ಆಮೇಲೆ ಕೋವಾ 2 ಕಲರ್ ಎಲ್ಲೋನೇ ಇರುತ್ತೆ ಆಲ್ಮೋಸ್ಟು. ಇದರಲ್ಲಿ ನಿಮಗೆ ಜಾಸ್ತಿ ದಿನ ಬರುತ್ತೆ. ಕೋವಾ ಅಂದರೆ ನಿಮಗೆ ಜಾಸ್ತಿ ದಿನ ಬರಲ್ಲ ಅನ್ನೋದು ಗ್ಯಾರಂಟಿ. ಔಟ್ಪುಟ್ ಸಖತ್ತ ಬಂದಿದೆ. ಫ್ಲಫಿಗಳು ಕೂತಿರೋದು ಗೊತ್ತಾಗುತ್ತೆ ನಿಮಗೆ, ಹಂಗೆ ಕೂತಿರೋದು ಅಡುಗೆಗಳು. ಏನಂದರೆ ಲುಕ್ ಆ್ಯಂಡ್ ಫೀಲ್ ಫಸ್ಟ್ ಇಂಪಾರ್ಟೆಂಟ್. ಸಿಂಪಲ್, ತುಂಬ ಈಸಿ ಇದೆ. ಔಟ್ಪುಟ್ ಸಖತ್ತ ಬಂದಿದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮತ್ತೆ ನಾವು ಇಸ್ಮಾಯಿಲ್ ಸರ್ ಹತ್ರ ಇದ್ದೀವಿ. ಹೋದ ರೆಸಿಪಿ ಇಡ್ಲಿ ಸಾಂಬಾರ್ದು ಸರ್. ಹೌದು, ಸೂಪರ್ ರೆಸ್ಪಾಂಡು, ಮತ್ತೆ ಒತ್ತಾಯ, ಅದಕ್ಕೋಸ್ಕರ ಬಂದಿದ್ದೀನಿ. ಇವತ್ತೇನು ಮಾಡಿ ತೋರಿಸ್ತೀರಿ ಸರ್? ಜನ ಬಿಡಲ್ಲ ಸರ್, ಒಂದು ರೆಸಿಪಿ ಹೇಳಿದ್ಮೇಲೆ ಇನ್ನೊಂದು ಕೊಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತುಂಬ ನೋಡ್ತೀನಿ ಸರ್. ಒಂದಾಯ್ತಾ? ಯಾಕಂದರೆ ನಾನು ಎಲ್ಲ ಸಕಲ ಕಲೆಗಳನ್ನು ಬಲ್ಲವನು. ಹಾಗೆ ನನಗೆ ಗೊತ್ತಿದೆ, ಚೈನೀಸ್, ಇಟಾಲಿಯನು, ಕುಸೈನು, ಆಮೇಲೆ ನಿಮಗೆ ಇದು ಪಾಸ್ತಾಗಳು, ಪಿಜ್ಜಾಗಳು ಎಲ್ಲ ಗೊತ್ತು. ಅದರಿಂದ ಈಗ ಕ್ಯಾರೆಟ್ ಬದುಕಿನ ಬುತ್ತಿಯಲ್ಲಿ ಬದುಕಲು ಒಂದು ಸಿಹಿ ಇರಬೇಕು. ಸಿಹಿ ಕೈ ಸೇರಿದ್ರೇ ಬದುಕು ಚಂದ ಅಲ್ವಾ? ಪೊರ್ಲಾಗೋದು. ಪೊರ್ಲ ಅಂದರೆ ಮಂಗಳೂರು ಭಾಷೆಯಲ್ಲಿ ಚಂದ ಬದುಕು ಪೊರ್ಲಾವಡು ಬಂಡ ಒಂದು ಎಡ್ಡೆ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಇನ್ನಿತ ರೆಸಿಪಿ. ಆಮೇಲೆ ಇದು ಭಾಳ ಡಿಮಾಂಡ್ ಇರುವಂಥದ್ರಿ. ಯಾಕಂತಂದ್ರೆ ಭಾಳ ದಿಢೀರ್ನೆ ಮಾಡುವಂಥದ್ದು. ಹೌದಲ್ಲ ಇದು? ಹೌದು. ನೆನ್ಸ್ಕೊಂಡ್ರೆ ಯಾರಾದ್ರೂ ನೆಂಟರು ಬೀಗರು ಬಂದ್ಬಿಟ್ರ 20 ನಿಮಿಷಕ್ಕೆ ರೆಡಿ ಆಗುತ್ತೆ. ಒಂದು 5 ನಿಮಿಷ ಕುಂದ್ರಪ್ಪ ಅಂತ ಹೇಳಿ ಕುಂದ್ರಿಸಿ 20 ನಿಮಿಷಕ್ಕೆ ರೆಡಿ ಆಗುತ್ತೆ. ಹಾಲು ಹಾಕಲ್ಲ, ಕೋವಾ ಹಾಕಲ್ಲ. ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನು ಕಲ್ಲಕಂದ ಹಾಕಿ ಮಾಡ್ತಾ ಇದ್ದೀನಿ. ಓಕೆ, ತುಂಬ ದಿನ ಇಡಬಹುದು. ನೀವು ಯಾರಿಗಾರು ಬೇರೆ ಊರು ಕಳಿಸ್ಬೇಕಂದ್ರೆ ರಾತ್ರಿ ಬೆಳಿಗ್ಗೆ ರೆಡಿ ಮಾಡಿ ರಾತ್ರಿ ಬಸ್ಸಲ್ಲಿ ಕಳಿಸಿ ಮರುದಿನ ಅವರು ಆರಾಮಾಗಿ ಫುಲ್ ಡೇ ಆಚೆ ಇಟ್ಟು ತಿನ್ಬೋದು. ಅದು ನನ್ನ ಗ್ಯಾರಂಟಿ ಕೊಡ್ತೀನಿ. ಕೆಡೋದಿಲ್ಲ, ಹಳಸೋದಿಲ್ಲ, ಮಸ್ತ್ ಸಿಹಿ. ಹೌದಲ್ರಿ? ಇವತ್ತು ಸಿಹಿ ಊಟ ಮಾಡೋಣ. ಹಾಗಾಗಿ ಕ್ಯಾರೆಟ್ ಹಲ್ವಾ ಎಷ್ಟು ಮಾಡ್ತೀರಿ ಸರ್? ಇದು 1 kg ಮಾಡ್ತೀನಿ ಸರ್. 1 kg ಕ್ಯಾರೆಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದಾಗ ನಿಮಗೆ ಒಂದು 600 ಒಂದು 700 ತನಕ ಬರುತ್ತೆ. 1 kg ಕ್ಯಾರೆಟ್ ಬಳಸ್ತಾರೆ. 1 kg 600-700 ಗ್ರಾಮ್ ಆಗುತ್ತೆ ಟೋಟಲ್ ಆಗಿ. ಅಂದ್ರೆ ಎಷ್ಟು, ಒಂದು 8-10 ಜನಕ್ಕೆ ಆಗುತ್ತೇನ್ರಿ ಇದು? ಆರಾಮಾಗಿ 8ರಿಂದ 10 ಜನ ತಿನ್ಬೋದು. ಉಳಿದ್ರೆ 3 ದಿನ ಸೇರಿ ಇಟ್ಕೊಂಡು ತಿನ್ಬೋದು. ಮಸ್ತ್ ಆಯ್ತಲ್ಲ? ಬರೇ ಉತ್ತರ ಕರ್ನಾಟಕದವರು, ಮಂಗಳೂರವರು ಜುಗುಲ್ ಬಂದು ನಡೀಲಿ. ಇದು ಕ್ಯಾರೆಟ್ ಹಲ್ವಾ ಹೆಂಗ್ ಮಾಡ್ತಾರಂತ ತೋರಿಸ್ತಾರ. ಇನ್ನು ನೀವು ಉಂಟು, ನಮ್ಮ ವೀಕ್ಷಕರು ಉಂಟು, ಶಬೀರ್ ಅವರು ಉಂಟು. ನಮಗೆ ಅವ್ರು ಬಿಟ್ಬಿಟ್ರೆ ಸಾಕು. ಸೂಪರ್. ಬರ್ರಿ ಚಕ್ಕಡಿ ಪೊರ್ಲ ಅದು ಮಸ್ತ್ ಕ್ಯಾರೆಟ್ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಬರ್ರಿ. ಎಸ್, ಓಕೆ. ಈ ಕ್ಯಾರೆಟ್ ತುರಿಯೋದುಂಟಲ್ಲ, ಏನು ಮಾಡ್ತಾರೆ ಅಂದರೆ ಹಿಂಗೆ ಎಳಿತಾರೆ. ಬಟ್ ಸಣ್ಣ ಒಂದು ಟಿಪ್ಸು ನಿಮಗೆ, ಈ ಥರ ಮಾಡ್ಕೊಳ್ಳಿ, ಫಾಸ್ಟ್ ಆಗುತ್ತೆ. ನೋಡಿ, ಅರ್ಥ ಆಯ್ತಾ? ನೋಡಿ ಸರ್, ಇದು ಯಾವ ಕ್ಯಾರೆಟ್ ಆದ್ರೂ ಓಕೆನಾ? ಇದು ಯಾವ ಕ್ಯಾರೆಟ್ ಆದ್ರೂ ಪರವಾಗಿಲ್ಲ ಸರ್. ಊಟಿ ಕ್ಯಾರೆಟು, ನಾಟಿ ಕ್ಯಾರೆಟು ಎಲ್ಲ ಓಕೆ, ಚೆನ್ನಾಗಿರುತ್ತೆ. ಮಾಡೋದ್ರಲ್ಲಿ ಮೆಥಡಲ್ಲಿ ನಿಮ್ಗೆ ಕರೆಕ್ಟ್ ಆಗಿದ್ರೆ ಸಾಕು. ಇದು ಯಾವುದು ಡಾರ್ಕ್ ಯಾವುದು ಇರಬಾರ್ದು, ನೀಟಾಗಿರ್ಬೇಕು. ಪಲಾವ್ ಮಾಡೋದಂಗೆ ಎಲ್ಲಲ್ಲ ಇದು. ಎಲ್ಲ ಸ್ವಲ್ಪ ಕ್ಯಾರೆಟ್ಗಳು ಚೆನ್ನಾಗಿ ನೀಟಾಗಿ ಸ್ವಲ್ಪ ಬುಡ ತುದಿ ಎಲ್ಲ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಚಂದ ಅಷ್ಟೇ, ಇನ್ನೇನಿಲ್ಲ. ಇದು ನಾನು ಸಹಜವಾಗಿ ಎಲ್ಲರೂ ಕೋವಾ ಹಾಕ್ತಾರೆ ನೋಡಿ. ಕಲ್ಲಕಂದ ಹಾಕ್ತಾ ಇದ್ದೀನಿ. ಇದು ಎಲ್ಲಿ ಸಿಗುತ್ತೆ ಸರ್? ಇದು ಸ್ವೀಟ್ ಅಂಗಡಿಯಲ್ಲಿ ಸಿಗುತ್ತೆ. ಸ್ವೀಟ್ ಅಂಗಡಿಯಲ್ಲಿ ಕಲ್ಲಕಂದ ಸಿಗುತ್ತೆ. 1 kg 400 ಗ್ರಾಮ್ ಸರ್. ಹೆಚ್ಚು ಕಮ್ಮಿ ಒಂದು ದಿನಕ್ಕೆ ನಾವು 8ರಿಂದ 10 kg ಕ್ಯಾರೆಟ್ ಹಲ್ವಾ ಮಾಡ್ತೀವಿ. ಅದು ಚೀಪ್ ಆಗುತ್ತೆ ನಮಗೆ. ಅದು ಹೋಲ್ಸೇಲ್ ರೇಟ್ ಕೊಡ್ತಾರೆ. ಅಲ್ಲ, ಇದನ್ನ ಯಾಕೆ ಕೇಳಿದೆ ಅಂದ್ರೆ, ಬರೀ ಕ್ಯಾರೆಟ್ ಹಲ್ವಕ್ಕೆ ಮಾತ್ರ ಇದು ಯೂಸ್ ಆಗುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ? ಇದರಲ್ಲಿ ನೀವು ಇದು ಪರ್ಟಿಕ್ಯುಲರ್ ಕ್ಯಾರೆಟ್ ಹಲ್ವಾ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಬೇರೆ ಬರ್ಫಿಗಳು ಮಾಡೋಂಗಿದ್ರೆ ಒಂದಿಷ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ತೋರಿಸ್ತಿದೆ. ಅಂದ್ರೆ ಇದನ್ನ ತೊಗೊಂಡು ಇಟ್ಕೊಂಬಂದ್ರೆ ಇದು ಎಷ್ಟು ದಿವಸ ಬಾಳುತ್ತೆ? ಇದು ನಿಮಗೆ ಒಂದು ತಗೊಂಬಂದ್ರೆ 15 ದಿನ 20 ದಿನ ಏನೂ ಆಗಲ್ಲ. ಏನು ಆಗಲ್ಲ ಫ್ರಿಜ್ಜಲ್ಲಿ ಇಟ್ಟರೆ. ಇದು ಕೋವಾ ಕೆಟಗರಿ ಅಲ್ಲ, ಹಾಲಿನ ಅಂಶದ ಕೆಟಗರಿ. ಕೋವನ್ನು ಹಾಕ್ಬೋದು. ಹಂಗಾರೆ ಕೋವಾ ಹಾಕ್ಬೋದು. ಇನ್ನೊಂದು, ನಿಮ್ಮ ಹತ್ರ ಕಲ್ಲಕಂದ್ ಇಲ್ಲ ಅಂದರೆ ಕೋವಾ ಬಳಸಿ. ಬಟ್ ಕಲ್ಲಕಂದಲ್ಲಿ ಮಾಡೋ ರುಚಿನೇ ಬೇರೆ, ಕೋವಾದೆಲ್ಲ ರುಚಿನೇ ಬೇರೆ. ಈಗ ಕೋವಾ ಹಾಕ್ಬೇಕಂದ್ರೆ ಇಷ್ಟೇ ಪ್ರಮಾಣ, 400 ಗ್ರಾಮ್. 1 kg ಕ್ಯಾರೆಟ್ಗೆ 400 ಗ್ರಾಮ್ ಕೋವಾ ಅಥವಾ ಕಲ್ಲಕಂದ್. ಓಕೆ. ಸಕ್ಕರೆ ಬಂದು 400ಕ್ಕೆ 400 ಸಕ್ಕರೆ ಬಂದು kgಗೆ 400.
400 ಗ್ರಾಮ್ 400 ಗ್ರಾಮ್. ಸಹಜವಾಗಿ ಕೇಸರಿ ಬಾತಲ್ಲೆಲ್ಲ ಒಂದಕ್ಕೆ 1.5 ಅಂತೀವಿ, ನಾವು ಒಂದಕ್ಕೆ 1.25 ತನಕ ಹೋಗ್ತಾ ಇದೀವಿ. ಯಾಕಂದ್ರೆ ಇದು ಕ್ಯಾರೆಟ್ ಅಲ್ವಾ, ಕ್ಯಾರೆಟ್ ಹಲ್ವಾದಲ್ಲಿ ಸ್ವಲ್ಪ ರುಚಿಯ ಸ್ವೀಟ್ನ ಒಂದು ಸ್ವಲ್ಪ ಮುಂದೆ ಇರಬೇಕು. ಅದನ್ನ ಕಡಿಮೆ ಬೇಕಂದ್ರೆ ಸ್ವಲ್ಪ ಹಿಂದೆ ಕೇಳ್ಕೊಳ್ಳಿ, ನಿಮ್ಮ ಪ್ರಕಾರ ಅದು. ನಾನು ಲೆಕ್ಕಾಚಾರ ಹೇಳ್ತಾರೆ, ಒಂದು ಪ್ರೊಸೀಜರ್ ಲೆಕ್ಕ ಬರೋಬ್ಬರಿನೇ ಹೇಳ್ಬಿಡು ತೋಡ್ರಿ. 400 ಗ್ರಾಮ್ ಸಕ್ಕರೆ, 400 ಗ್ರಾಮ್ ಸಕ್ಕರೆ, 400 ಗ್ರಾಮ್ ಕೋವಾ, ಇನ್ನೇನು 1 kg ಕ್ಯಾರೆಟ್, ಇಷ್ಟೆಲ್ಲ ಮಾಡಿದ್ರೆ ಒಂದು ತುಪ್ಪ 200 ಗ್ರಾಮ್ ತುಪ್ಪ ಬೇಕೇ ಬೇಕು, ಗೋಡಂಬಿ ಬೇಕು. ಸೂಪರ್. ಸರಿ ಮಾಡೋಣ. ಈ ನಮ್ಮ ಕಡೆ ಬರ್ತಾವಲ್ರಿ, ಹುಬ್ಬಳ್ಳಿ ಕಡೆ ಭಾಳ ಸಿಹಿ ಇರ್ತಾವ, ಅವು ಆದ್ರೆ ಆಗುತ್ತನ್ರಿ ಸರ್? ಇನ್ನೂ ಒಳ್ಳೇದೇ ಸರ್, ಸಿಹಿ ಕ್ಯಾರೆಟ್ ಈಸ್ ಕಡೆ ನೀವು ಗಜ್ಜರಿ ತಿನ್ಬೇಕು, ನೀವು ಮಸ್ತ್ ಇರ್ತಾವ. ಹೌದು, ನೀವು ಬಾಯಿಲೆ ತಿನ್ಬೋದು. ಮುಳುಗೋ ತನಕ ಆ ಪಾತ್ರೆಯಲ್ಲಿ ಹಾಕೊಬೇಕು, ಆಯ್ತಾ? 1 ಲೀಟರ್. ಈಗ ನಾವು ಸ್ಟವ್ ಹಚ್ಕೊಂಡಿದ್ದೀವಿ ಅಲ್ವಾ? ಹಾಂ ಸರ್. ನಮ್ಮ ಜ್ಯೋತಿ ಬೆಳಗೋ ಕಾರ್ಯಕ್ರಮ ಆಗಿದೆ. ಇವಾಗ ಕ್ಯಾರೆಟ್ ಹಲ್ವಾ ನಾನು ಈ ಥರ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ನೀರಲ್ಲಿ ಸಮೇತನೇ ಎತ್ಕೊಂಡು ಒಂದು ಸ್ವಲ್ಪ ನೀರು ತೆಗೆದುಬಿಟ್ಟು ಅದನ್ನ ನೀಟಾಗಿ ಬಸ್ಕೊಂಡು ನೋಡಿ, ನೀರನ್ನೆಲ್ಲ ತಕ್ಕೊಂಡು ನೀಟಾಗಿ ಈ ಥರ ಹಿಂಡ್ಕೊಂಡ್ರೆ ಸಾಕಪ್ಪ. ಏನದು ಆಮೇಲೆ ಅದು ಆಟೋಮೆಟಿಕ್ಲಿ ಅಲ್ಲಿ ಡ್ರೈ ಆಗುತ್ತೆ. ಡ್ರೈ ಔಟ್ ಆದಮೇಲೆ ಎಲ್ಲನೂ ಚೆನ್ನಾಗಿ ಬೇಯುತ್ತೆ ನೋಡಿ. ಈಗ ನಾವು ಇದನ್ನು ಈ ಥರ ಕುದಿಯಕ್ಕೆ ಇಟ್ಟಿದ್ದೀವಿ. ಈಗ ಇವಾಗ ಕುದಿಯಕ್ಕೆ ಅಂದರೆ ಇದರ ನೀರೆಲ್ಲ ಡ್ರೈ ಔಟ್ ಮಾಡಬೇಕು. ಅಂತ ಈ ಡ್ರೈ ಔಟ್ ಇಲ್ಲಿ ಮಧ್ಯದಲ್ಲಿ ಕುದೀತಾ ಇರುತ್ತಲ್ಲ, ಈ ಕ್ಯಾರೆಟ್ ಹಲ್ವೆಲ್ಲ ಬೇಯ್ತಾ 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 ಡ್ರೈ ಔಟ್ ಆಗ್ತಾ ಇದೆ. ಡ್ರೈ ಔಟ್ ಆಗುತ್ತೆ. ಡ್ರೈ ಔಟ್ ಆದಮೇಲೆ ಅದು ಆಟೋಮೆಟಿಕ್ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ತುಪ್ಪ ಎರಡು ಸೇರಿಸಿ ಆಮೇಲೆ ಬೆಲ್ಲ ಸಕ್ಕರೆ ಎಲ್ಲ ಸೇರಿಸ್ಕೊಂಡು ಬರ್ತೀವಿ. ಸಕ್ಕರೆ ಪಾಕದಲ್ಲಿ ತಿರ್ಗಾ ಬೇಯುತ್ತೆ, ಆಮೇಲೆ ತಿರ್ಗಾ ಕಲ್ಲಕಂದಲ್ಲಿ ಬೇಯುತ್ತೆ. 3 ಸ್ಟೆಪ್ ಹೋಗುತ್ತೆ. ಇನ್ನು ಮಾಡಿದ್ವಾ ನೋಡಿ. ಈಗ ಇಲ್ಲಿ ನೀರು ಕುದೀತಾ ಗೊತ್ತಾಗುತ್ತೆ ನಿಮಗೆ ನೋಡಿ, ಬೆಂದೋಯ್ತು. ಹಿಂಗಾಗ್ಬೇಕು, ಇಷ್ಟೊತ್ತು ಹಾಕ್ಬೇಕು ಸರ್. ನೀವು ಇಟ್ಟು ಹೆಚ್ಚು ಕಡಿಮೆ ಹಿಂಗೆ ಅಂದರೆ 10 ನಿಮಿಷ ಹಿಂಗೆ ಅಂದಾಗ ನೀರೆಲ್ಲ ಡ್ರೈ ಔಟ್ ಆಯ್ತು ನೋಡಿ. ನೀರಿಲ್ಲ ಡ್ರೈ ಆಯ್ತಲ್ಲ ಸರ್. ಇವಾಗ 1 ಸ್ಟೆಪ್ ಆಯ್ತು ಇಲ್ಲಿಗೆ. ಸ್ಟೆಪ್ 1, ಇದಕ್ಕೆ ಒಂದು ಸ್ವಲ್ಪ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀವಿ. ಎಣ್ಣೆ ಒಂದೇ 100 ಗ್ರಾಮ್, ಸ್ವಲ್ಪ 100 ಗ್ರಾಮ್ ಎಣ್ಣೆ. ತಿರ್ಗಾ ಎಣ್ಣೆಯಲ್ಲಿ ಒಂದು ಸ್ವಲ್ಪ ರೋಸ್ಟ್ ಆಗ್ಬೇಕು. ಅದಕ್ಕೆ ಇದು ಕೆಡಲ್ಲ ಅಂತ ಹೇಳುದು ನಾನು. ಇದು ನಂದು, ನಾನು ಓನಾಗಿದ್ದು. ಒಬ್ಬೊಬ್ಬರು ಒಂದೊಂದು ಮಾಡ್ತಾರೆ, ಇದು ನಿಮ್ಮ ಸ್ಟೈಲ್ ಇದೆ. ನನ್ನ ಸ್ಟೈಲ್ ಇದು. ಖರ್ಚು ಕಡಿಮೆ, ಕೆಲಸ ಕಡಿಮೆ. ನೋಡಿ, ನಾನು ಸಹಜವಾಗಿ ನಾನು ಅಡುಗೆ ಮಾಡ್ತಿದ್ದೇನೆ ಅಂದರೆ ನನ್ನ ಕಮೆಂಟ್ಸಲ್ಲಿ ಜಾಸ್ತಿ ನೀವೊಂದು ಅಡುಗೆ ಹೇಳ್ಕೊಡ್ತೀರಲ್ಲ, ಆ ರೀತಿ ಒಳ್ಳೆ ಮಾಸ್ಟರ್ ಪಾಠ ಹೇಳ್ಕೊಟ್ಟಂಗೆ ಇರುತ್ತೆ. ಬೇಕಾದ್ರೆ ಓದಿ. ಹೌದು ಹೌದು, ಆ ಥರ ನಾನೊಬ್ಬ ಮಾಸ್ಟರ್ ಆಗ್ಬಿಟ್ಟಿದ್ದೀನಿ ಈಗ. ಅಡುಗೆ ಹೇಳ್ಕೊಟ್ಟು ಏನೇನು ಡೌಟ್ಸ್ ಇದೆ ಅದೆಲ್ಲ ನಿಮಗೆಲ್ಲ ಸಣ್ಣ ಸಣ್ಣ ಡೌಟ್ಗಳು ಕ್ಲಿಯರ್ ಆಗಿ ಈಗ ಏನು ಮಾಡ್ತೀನಿ ಅಂದರೆ ಈ ಅಡುಗೆಗಳಿಗೆ ಅಪ್ಗ್ರೇಡೆಡ್ ರೆಸಿಪಿ ಥರ ಆಗ್ಬಿಟ್ಟಿದ್ದು ನಾನು. ಸೀರಿಯಸ್ ಆಗಿ ಹೇಳ್ತೀನಿ. ಯಾರಾದರೂ ಒಂದೊಂದು ಮಾಡಿದ್ದಾರೆ ಅಂತ ಹೇಳಿ ನಾನು ಅದನ್ನು ಒಂದಿಷ್ಟು ಅಪ್ಗ್ರೇಡ್ ಮಾಡಿ ಅದಕ್ಕೆ ಇನ್ನೊಂದು ಬೇರೆ ಕೊಟ್ಟು ಒಂದಿಷ್ಟು ಫೈನಲ್ ಮಾಡ್ಕೊಳ್ಳಿ ಅಂತ ಈ ರೆಸಿಪಿನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಿಜ ಹೇಳ್ತೀನಿ. ಯಾಕಂದರೆ ಒಂದು ಕೊನೆಯ ರೆಸಿಪಿ ಒಂದು ಬೇಕಲ್ಲ, ಆ ಥರ ಒಂದೊಂದು ಆಗ್ಬಿಟ್ಟಿದೆ. ನಾನು 100 ಗ್ರಾಮು ಎಣ್ಣೆ ಹಾಕ್ಕೊಂಡಿದ್ದಲ್ಲ, ಒಂದು 100 ಗ್ರಾಮು ನಂದಿನಿ ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಸರ್ ಬರೀ ತುಪ್ಪ ಹಾಕ್ತಾರೆ ಮಾಡ್ತಾರೆ, ಸುಳ್ಳು. ಅದೆಲ್ಲ ಬೇರೆ. 100 ಗ್ರಾಮ್ ತುಪ್ಪ, 100 ಗ್ರಾಮ್ ಸಾಕು. ಯಾಕಂದ್ರೆ ತುಪ್ಪ ನಿಮ್ಗೆ ಫ್ಲೇವರು, ಎಣ್ಣೆ ಬಂದು ನಿಮ್ನ ಫ್ಲೋ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುತ್ತೆ, ಶೈನಿಂಗ್ ಕೊಡುತ್ತೆ. ಎಣ್ಣೆ ಅಂಥದ್ದೇನು ನಿಮಗೆ ತುಂಬ ಎಣ್ಣೆ 1 kg ಹಾಕ್ತೀರಾ? ಇಲ್ಲಲ್ಲ. ಅಡುಗೆಯಲ್ಲಿ ಏನು ಹಾಕ್ಬೇಕು ಅನ್ನೋದಕ್ಕಿಂತ ಏನು ಹಾಕಬಾರ್ದು ಅನ್ನೋದು ಕೂಡ ಇಂಪಾರ್ಟೆಂಟು ಅಲ್ವಾ? ಹೌದು. ಚೆನ್ನಾಗಿದೆ ಅಂತ ತುಂಬ ತುಪ್ಪದೆಲ್ಲ ಮಾಡ್ತೀನಿ, ಅದು ಚೆನ್ನಾಗಿರಲ್ಲ. ಎಷ್ಟು ಬೇಕಷ್ಟು. ಹೌದು. ಅಂದರೆ ನಾನು 50% ಎಣ್ಣೆ, 50% ತುಪ್ಪ. ಸರ್ ಇಲ್ಲಿ ನಾವೀಗ ಸಕ್ಕರೆ ನಾನು ಹೇಳಿದ್ನಲ್ಲ, 400 ಗ್ರಾಮ್ ಸಕ್ಕರೆ ಹಾಕೊಂಡು ಈ ಡಬ್ಬದಲ್ಲಿ 400 ಗ್ರಾಮ್ ಸಕ್ಕರೆ ಹಾಕೊಂಡು ನೋಡಿ. 1 2 3 ಪ್ರೊಸೀಜರ್ ಸರ್. 1 ಸ್ಟೇಜು ನೀರೆಲ್ಲ ತೆಗೆದ್ವಿ. 2ನೇ ಸ್ಟೆಪ್ ಬಂದು ಈ ತುಪ್ಪದಲ್ಲಿ ಒಂದು ಸ್ವಲ್ಪ ಹುರ್ಕೊಂಡ್ವಿ, ಎಣ್ಣೆ ತುಪ್ಪದಲ್ಲಿ. 3ನೇ ಸ್ಟೆಪ್ಪಲ್ಲಿ ಸಕ್ಕರೆ ಹಾಕ್ಕೊಂಡ್ವಿ. ಈ ಸಕ್ಕರೆಯಲ್ಲಿ ಇದು ಬೇಯುತ್ತೆ. ಸಕ್ಕರೆ ಎಲ್ಲ ಕರಗುತ್ತಲ್ಲ, ಇದು ಬೇಯುತ್ತೆ. ಆಮೇಲೆ ಅದಕ್ಕೆ ಕಲ್ಲಕಂಡು ಹಾಕ್ಕೊಂತೀವಿ.
ಇನ್ಮೇಲೆ ಸ್ಲೋ ಆಗಿ ಚೆನ್ನಾಗಿ ಈ ಥರ ಬೇಯಲಿ. ಚೆನ್ನಾಗಿ ಬೇಯ್ತಾ ಇದೆ. ಈಗ ಎಲ್ಲಿಂದ ಶುರು ಮಾಡೋಣ ಈಗ? ನೋಡಿ, ನಾನು ಇವಾಗ ಕಲ್ಲಕಂದು ಹಾಕ್ತಾಯಿದ್ದೀನಿ. ಕಲ್ಲಕಂದು ಆಮೇಲೆ ಕೋವಾ ಎರಡು ಕಲರ್ ಎಲ್ಲೋನೇ ಇರುತ್ತೆ ಆಲ್ಮೋಸ್ಟು. ಇದರಲ್ಲಿ ನಿಮಗೆ ಜಾಸ್ತಿ ದಿನ ಬರುತ್ತೆ. ಕೋವಾ ಅಂದರೆ ನಿಮಗೆ ಜಾಸ್ತಿ ದಿನ ಬರಲ್ಲ ಅನ್ನೋದು ಗ್ಯಾರಂಟಿ. ಹಾಲು ಹಾಕಿದ್ರೂ ಜಾಸ್ತಿ ದಿನ ಕೆಡುತ್ತೆ. ಇದು ಎದರಿಂದ ರೆಡಿ ಆಗುತ್ತೆ ಸರ್? ಇದನ್ನು ಇದು ಹಾಲಲ್ಲೇ ರೆಡಿ ಆಗುತ್ತೆ. ಹೌದು, ಇದೊಂದು ಪ್ರೊಸೀಜರ್ ಬೇರೆ. ಇದು ಕಲ್ಲಕಂದೇ ಬೇರೆ, ಕೋವಾನೇ ಬೇರೆ. ಅದು ಆಫ್ ಮಾಡಿದ್ರೆ ಹಿಂಗೆ ಘಾಟು. ನೋಡಿ, ಕೋವಾನು ಅಷ್ಟೇ, ಕಲ್ಲಕಂದು ಅಷ್ಟೇ, ಕೋವಾ ಥರನೇ ಕರಗುತ್ತಾರೆ ಸರ್. ಇದು ಗೋಡಂಬಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಕರಿಬೇಕು. ಸುಮ್ಮನೆ ಸ್ವಲ್ಪ ಅದು ಎಣ್ಣೆಯಲ್ಲಿ ಆಲ್ರೆಡಿ ನಾವೇನೋ ಬಿಟ್ಟಿದ್ದೀವಿ. ಅಲ್ಲಿ ಗೋಲ್ಡನ್ ಬೇಬಿ ಕಾರ್ನ್ ಫ್ರೈ ಅಲ್ಲಿ ಆರ್ಡರ್ ಬಂದಿದೆ ನೋಡಿ. ನಮ್ಮದು ರಾಕ್ ಕಿಚನ್ ಸರ್ ಇದು. ನೋಡಿ, ಅಲ್ಲಿ ಅಡುಗೆ ರೆಡಿ ಆಗ್ತಿದೆ. ಇದೊಂಥರ ರಾಕ್ ಕಿಚನ್ ಇದು. ಇಲ್ಲಿ ಅಡುಗೆ ಕೊಡ್ತಾನೆ ಇದ್ದೀವಿ, ನಿಮಗೆ ಸೈಡಲ್ಲಿ ಅಡುಗೆ ಮಾಡ್ತಾನೆ ಇದ್ದೀವಿ. ಎಲ್ಲ ಕಡೆ ನಡೀತಾನೆ ಇದೆ, ನಡೀತಾ ಇದೆ. ಇಲ್ಲಿ ಒಂದು ಬೇಬಿಕಾರ್ನ್ ಗೋಲ್ಡನ್ ಫ್ರೈ ಅಂತ ಒಂದು ಐಟಮ್, ಅದು ಬೇಬಿಕಾರ್ನ್ ಫ್ರೈ ಆಗ್ತಾ ಇದೆ. ಮಧ್ಯದಲ್ಲಿ ನಾನು ಗೋಡನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಥರ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಆಮೇಲೆ ಮೇಲೆ ಹಾಕೋಕ್ಕೋಸ್ಕರ ಎತ್ತಿರ್ತಾ ಇದ್ದೀನಿ. ಸ್ವಲ್ಪ ಇಲ್ಲ ಆಗ್ತಾಯಿದ್ದೀನಿ, ಅರ್ಧ ಅಲ್ಲಿ ಅರ್ಧ ಇಲ್ಲಿ. 200 ಗ್ರಾಮ್ ಅಷ್ಟು ನಾನು ಗೋಡಂಬಿನ 100 ಗ್ರಾಮ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು 100 ಗ್ರಾಮ್ ಅಲ್ಲಿ ಮೇಲ್ಗಡೆ ಹಾಕ್ಕೊಂಡು. ಇದು ಒಂದು ಮುಷ್ಟಿ, ಒಂದು ಹೆಚ್ಚು ಕಮ್ಮಿ ಒಂದು 50 ಗ್ರಾಮ್ ಕರೆಕ್ಟಾಗಿದೆ. ಅದು ಹಂಗೆ ಸ್ವಲ್ಪ ಉದುರಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ, ಎಣ್ಣೆಯಲ್ಲಿ ಫ್ರೈ ಆಗಿ. ಇದನ್ನು ನೀವು ತುಪ್ಪ ಜೊತೆಲಿ ಹುರ್ಕೊಂಡು ಹಾಕಿದ್ರೆ ಆಗ್ಬೋದು. ಬಟ್ ಏನಿಲ್ಲ, ಎಣ್ಣೆಯಲ್ಲಿ ಈ ಥರ ಮಾಡಿಕೊಂಡ್ರು ಆಗ್ಬೋದು, ಏನು ತೊಂದರೆ ಇಲ್ಲ. ಇದು ಚೆನ್ನಾಗಿ ಈ ಥರ ದಪ್ಪ ಆಗುತ್ತೆ ನೋಡಿ. ನೋಡಿದ್ರಾ? ಅಲ್ಲ, ಬಟ್ ಒರಿಜಿನಲ್ ಗ್ರೇಪ್ಸ್ ನೋಡಿ. ಇದನ್ನು ಇದಕ್ಕೆ ಹಾಕ್ತೀವಿ ನಾವು. ಎಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳು ಸರ್. ಇದೆಲ್ಲ ಏನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಸಿಂಪಲ್, ಸೋ ಸಿಂಪಲ್, ಸೋ ಈಸಿ ಅನ್ನಲ್ಲ, ಅದೇ ಹೇಳುದು ನಾನು. ಸೋ ಸಿಂಪಲ್, ಸೋ ಈಸಿ, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅಷ್ಟೇ. ಕರೆಕ್ಟ್ ಅಲ್ಲ ಸರ್? ರೆಡಿ ಆಯ್ತಲ್ಲ. ಹಲ್ವಾದಲ್ಲಿ ಏನಾಯ್ತಂದ್ರೆ ಈ ಎಂಡಿಂಗ್ ಏನಂದ್ರೆ ಈ ಫ್ಲೋ ಬರುತ್ತಲ್ಲ, ಇದೊಂಥರ ಈ ಥರ ಫ್ಲೋ ಬರಬೇಕು ಅಂಟ ಥರ ಅಲ್ಲ. ಅಲ್ಲಿ ಸಕ್ಕರೆ ಪಾಕ ಜೊತೆಗೆ ಇದೆಲ್ಲ ಕೂಡಿದಾಗ. ಆಮೇಲೆ ಇದು ಕ್ಯಾರೆಟ್ ಅಂತ ಗೊತ್ತೇ ಆಗ್ತಿಲ್ಲಲ್ಲ ಸರ್? ಹಲ್ವಾ ಅಂದರೆ ಈ ಫೀಲ್ ಬರುತ್ತೆ. ನೋಡಿದ್ರಾ? ಮಸ್ತ್. ಈ ಥರ ಒಂದು ಸ್ವಲ್ಪ ಹೊತ್ತಿಗೆ ಆಡಿಸ್ಬೇಕು ಚೆನ್ನಾಗಿ. ಆಡ್ಬೇಕಾ? ಅಲ್ಲ, ಆಡಿಸ್ಬೇಕು. ಈ ಥರ ಆಡಿಸ್ಬೇಕು ಚೆನ್ನಾಗಿ. ಕೆಳಗಡೆ ಲೈಟಾಗಿ ಉರಿ ಇದೆ, ಜಾಸ್ತಿ ಇಲ್ಲ. ಹೌದೌದು ಅಲ್ವಾ? ಯಾಕಂದ್ರೆ ತಳ ಹಿಡಿಬಾರ್ದು. ಪೇಷನ್ಸಲ್ಲಿ ಅಡುಗೆ ಮಾಡಿ 20 ನಿಮಿಷ ಸರ್. ಈಗ ಹೆಂಗೆ ಮಾಡಿ ನಾವೆಲ್ಲ ಈ ಸ್ಟೋರಿ ಹೇಳ್ಕೊಂಡು ಮಾತಾಡ್ಕೊಂಡು ಮಾಡಿದ್ವಲ್ಲ, ಅಷ್ಟೊತ್ತಿಗೆ ನೋಡಿ ನಿಮ್ಗೆ ಆ್ಯಕ್ಚುಲಿ ಇಟ್ಸ್ ಗುಡ್ ಕಾಂಬಿನೇಷನ್. ನೀವು ಮುಂಚೆ ಬರೀ ಕೂತ್ಕೊಂಡು ಸ್ಟೋರಿ ಹೇಳ್ತಾ ಇದ್ದೀರಿ, ಇವಾಗ ಅಡುಗೆ ಜೊತೆ ಕತೆ. ಇದು ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ? ಬದುಕಿನ ಸುಮಾರು ಜನ ನನ್ನ ಕಮೆಂಟ್ ಮಾಡಿ ಕೇಳೋರು, ಬುತ್ತಿಗೆ ಏನಾದ್ರು ತುಂಬಬೇಕಲ್ಲ ನಾವು. ಖಾಲಿ ಕತೆನ ನೀವು ಕೇಳ್ಕೊಂಡು ಹೋಗ್ತೀರಾ, ನಿಮ್ಮ ಬುತ್ತಿ ಯಾರು ಹೋಟ್ಲವ್ರು ತುಂಬಬೇಕು. ಸ್ವಲ್ಪ ಮಾಡಿದ್ದನ್ನು ನೀವು ತುಂಬ್ಕೊಂಡೋಗಿ ಇದನ್ನು ನೀವು ಮನೆಯವರು ತಿನ್ನಿಸ್ಬೇಕು. ನೀವು ತಿಂತೀರಾ ಇಲ್ಲಿ, ನಿಮ್ಮ ಬುತ್ತಿಗೆ ಇದು ಹಾಕೊಂಡು ಹೋಗಿ. ಖಂಡಿತ ಸ್ನೇಹಿತರು ಕೊಡಿ. ಇದೆ ಸರ್, ಯಾವುದು ಹಂಚಕ್ಕಾಗಲ್ಲ. ನಾವು ಒಂದೊಂದು ಹಂಚಕ್ಕಾಗೋದು ಯಾವ್ದು ಹೇಳಿ? ಅಡಿಗೆ ಅಲ್ವಾ? ಪ್ರೀತಿ ಅಡಿಗೆಯಲ್ಲಿ ಪ್ರೀತಿ ಹಾಕಿದರೆ ಅಮೇರಿಕಾ ತನಕ ರೀಚ್ ಮಾಡ್ತೀವಿ. ನಮ್ಮೆಲ್ಲ ಚಾನಲಲ್ಲೂ ನಾವು ಹೇಳಿದೆ ಅಂದರೆ ನಾನು ಏನೇ ಮಾಡ್ತೀನಿ ಭಾಳ ಪ್ರೀತಿಯಿಂದ ಖುಷಿಯಾಗಿ ಹೇಳ್ಕೊಡ್ತೀನಿ. ಏನಕ್ಕೆ ಹೇಳ್ಕೊಡ್ತೀನಿ ಗೊತ್ತಾ? ನೀವು 4 ಜನ ಊಟ ಮಾಡ್ತೀರಾ, ಯಾವುದೇ ಅಡುಗೆ ಚೆನ್ನಾಗಲ್ಲ, ಏನು ತಿಂತೀರ ಹೇಳಿ? ಇದು ಯಾರು ಮಾಡಿದ್ದಂತ. ಆವಾಗ ನಾನು ಮಾಡಿದ್ದಂತ ಯಾರೊಬ್ರು ವಹಿಸ್ಕೊತಾರೆ. ಈ ರೆಸಿಪಿ ಹೆಂಗೆಮ್ಮ? ಇಲ್ಲ, ಯಾವುದೋ ಒಂದು ಚಾನಲ್ ನೋಡಿದೆ. ನಮ್ಮ ಮಗಳು ನಿಮ್ಮನ್ನು ಫಾಲೋ ಮಾಡ್ತಾರೆ. ಹೌದಾ ಸರ್? ಯಶು, ನನ್ನ ಮಗಳ ಹೆಸರು, ದೊಡ್ಡವಳು. ಅಡಿಗೆ ಹಿಂಗೆ ಹಾಕಿ ಇಟ್ಬಿಟ್ಟು ನಿಮ್ದು ನಾನು ಮಾಡ್ಕೊಂಡು ನಾನು ಅದಕ್ಕೆ ಇವ್ರ ಹತ್ರ ಹೋಗ್ತೀನಿ ಅಂದಾಗ ನಾನು ಅವ್ರನ್ನ ಫಾಲೋ ಮಾಡ್ತೀನಿ ಅಂದ. ವೆರಿ ನೈಸ್, ಸೂಪರ್ ಸರ್. ಹಲೋ ಅಮ್ಮ, ಯಶು ಫಾಲೋ ಮಾಡ್ತಾರೆ. ಹೌದಾ? ಸೂಪರ್.
ನೋಡಿ ಸರ್, ಇದು ಫ್ಲೋ ಗೊತ್ತಾಗುತ್ತೆ ಇಲ್ಲಿ. ಭಾಳ ಮಸ್ತ್ ಬಂತು ಬಿಡ್ರಿ ಇದು. ಹಿಂಗೆ ಅಂಟ್ಕೊಬಾರ್ದು ಅಡಿಗೆ. ಹಾಂ ಈ ಬಿಡ್ತಾ ಆಡ್ಬೇಕು ಅದು ನೋಡಿ. ಹಾಂ ಹಾಂ ನೋಡಿ ನೋಡಿ 100 ಗ್ರಾಮ್ ತುಪ್ಪ, ಹಾ. 100 ಗ್ರಾಮ್ ಎಣ್ಣೆ, 1 kg ಕ್ಯಾರೆಟು, ಹಾ. 400 ಗ್ರಾಮ್ ಕಲ್ಲಕ್ಕಣ್ಣು, ಹಾ. 400 ಗ್ರಾಮ್ ಸಕ್ಕರೆ, ಮುಗಿದೋಯ್ತು. ಇನ್ನೇನು ಹಾಕಿದ್ದೀವಿ. ಕ್ಯಾರೆಟ್ ಹಲ್ವಾ ರೆಡಿ. ಆಮೇಲೆ ಸಿಕ್ಕಾಬಟ್ಟೆ ಈದು ಬಿಟ್ಟಿದ್ವಿ ಪ್ರೀತಿನ. ಅಳತೆ ಇಲ್ಲ ಅದಕ್ಕೆ, ಅಳತೆ ಇಲ್ಲದ ಪ್ರೀತಿ. ಅಳತೆ ಇಲ್ಲ. ಇಷ್ಟು ಇಷ್ಟು ಇಷ್ಟು. ಇಷ್ಟು ಇದು ಶಾರುಖ್ ಖಾನ್ ಇಲ್ಲ. ಒಂದು ಸ್ವಲ್ಪ ಹಿಂಗೆ ಮಾಡೋ ಅಭ್ಯಾಸಗಳು ಜಾಸ್ತಿ ಆಗಿದೆ. ಅಕ್ಕಿಯ ಪುಡಿ ಹಾಂ ಹಾಂ ಮೇಲೆ ಹಾಕುವಂಥ ಮೇಲೆ ಹಾಕಿದ್ರೆ ಸಕ್ಕರೆ ಅದು ಮಿಕ್ಸ್ ಆಗಿರೋದ್ರಿಂದ ಹಾಂ ನಾನು ಒಂದು 2 ಸ್ಪೂನ್ ಅಷ್ಟು ಹಾಕೊಂಡು, ಯಾಕೆ ಸಕ್ಕರೆ ಇರುತ್ತೆ ಅದರಲ್ಲಿ. ಹಾಂ ಸಕ್ಕರೆನೂ ಇರುತ್ತೆ. ನಮಗೆ ಒಂದು 5-6 ಏಲಕ್ಕಿ ಸಾಕು. ಸಾಕು. ಬಟ್ ಏನಂದ್ರೆ ನಾವೇನು ಮಾಡ್ತೀವಿ ಅಂದರೆ ಸಕ್ಕರೆ ಜೊತೆ ಪುಡಿ ಮಾಡ್ಕೊಂಡಾಗ ಅದು ಚೆನ್ನಾಗಿ ಪುಡಿ ಆಗುತ್ತೆ. ಹಾಂ 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 ನೀವು ಒಂದು ಅಳತೆ ಹೇಳ್ತೀನಿ ನೋಡಿ. ನೋಡಿ ಈ ಥರ ಒಂದು ಕಪ್ಪಲ್ಲಿ ಸಕ್ಕರೆ ಹಾಕೋದು. ಹಾಂ ಇದಕ್ಕೆ ನೀವು ಒಂದು 5 ಗ್ರಾಮ್ ಅಥವಾ ಒಂದು 6 ಗ್ರಾಮ್ ಅಷ್ಟು ಏಲಕ್ಕಿ ಪುಡಿ ಮಾಡಿಕೊಂಡ್ರೆ ಹಾ. ಒಂದು 2 ಸ್ಪೂನ್ ಬಳಸ್ಕೊಳ್ಳಿ ಯಾವುದಕ್ಕಾದ್ರು. ಬರೀ ಏಲಕ್ಕಿ ಅದು ಇದಕ್ಕೆ ಸಿಗಲ್ಲ, ಸಿಗಲ್ಲ, ಮಿಕ್ಸಿಗೆ ಸಿಗಲ್ಲ. ಹಾಂ ಸಕ್ಕರೆ ಚೆನ್ನಾಗಿ ಪುಡಿ ಆಗ್ಬಿಡುತ್ತೆ ಅದು. ಹಾಂ ಆ ಪುಡಿನ ಬಳಸ್ತಾರಿ. ಕ್ಯಾರೆಟ್ ಹಲ್ವಾ ಮಾಡ್ತೀರಿ ಹಾಂ ನೀವು, ಸಾವಿಗೆ ಇದು ಮಾಡ್ತೀರಿ, ಯಾವುದು ಕೇಸರಿ ಬರ್ತೀರಿ, ಹಾಂ ಹಾಂ ಯಾವುದು ಪಾಯಸ ಮಾಡ್ತೀರಿ, ಹಾಂ ಎಲ್ಲದಕ್ಕೂ ಅದು ಬಳಸ್ತೀವಿ. ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ ನಾವು ಮಾಡಿ ಇಟ್ಕೊಳ್ಳೋದು ಅದೇ ಥರನೇ, ಎಕ್ಸ್ಪೈರಿ ಡೇಟೇ ಇಲ್ಲ. ನೋಡಿದ್ರ ಸಾಕು ಸರ್, ಒಳ್ಳೆ ಫ್ಲೋ ಬಂತು. ನ್ಯಾಚುರಲ್ ಕಲರ್ ಸರ್. ಫ್ರಿಜ್ಜಲ್ಲಾದರೂ ಇಡ್ಬೋದು, ಹೊರಗಾದರೂ ಇಟ್ಟರು 1 ವಾರ ಆರಾಮಾಗಿ ನೀವು ಇದನ್ನು ಮಾಡಿ ನೀವು 8 ಅವರ್ 10 ಅವರ್ ಬಸ್ಸಲ್ಲಿ ಕಳಿಸಿ, ಹಾ. ನಿಮ್ಮ ಮಕ್ಕಳಿಗೆ ಕಳಿಸಿ, ಊರಿನಲ್ಲಿರೋರಿಗೆ ಯಾರು ಕಳಿಸಿಬೇಕಾರೆ. ಯಾಕಂದರೆ ಕೆಲವರು ತುಂಬ ಜನಕ್ಕೆ ಹೆಂಗೆ ಗೊತ್ತಾ, ಅವ್ರು ತಿನ್ನೋದು ಕಡಿಮೆ, ಕಳ್ಸೋದು ಜಾಸ್ತಿ. ಕಳಿಸೋದು ಜಾಸ್ತಿ. ಹೌದು ಹೌದು. ಅವ್ರು ಇಷ್ಟೇ ತಿನ್ನೋದು, ಕಳಿಸ್ಕೊಡ್ತಾರೆ ಮಕ್ಕಳಿಗೆ, ತಮ್ಮ ಮಗನಿಗೆ, ಏ, ಅಳಿಯನಿಗೆ. ಹೆಂಗೆ ತಾ ನಮ್ಮ ಕಳ್ಸಿದ್ದು? ಕರ್ನಾಟಕ ಜನ ಹಂಗೇನೆ ಹೇಳೋದು. ಹೆಂಗೆ ಚೆನ್ನಾಗೋದಾ ಎಲ್ಲರೂ ಮಾಡಿದ್ರೆ ನಾವು ಕೊಡೋದಕ್ಕೆ ಏನೋ ತೊಗೊಂಡು ಕಳ್ಸೋಕ್ಕೆ ಹೆಂಗೆ ಆಗುತ್ತೆ, ಎಷ್ಟು ದಿವಸ ಬರುತ್ತೆ ಇದು ಕೇಳ್ತಾರೆ. ಇದು ಒಳ್ಳೆ ರೆಸಿಪಿ, ನಾವು ಚಾಲೆಂಜ್ ಮಾಡ್ತೀನಿ. ಇಂಥದ್ದೆಲ್ಲ ನೀವು ಆರಾಮಾಗಿ ಕೊಡ್ಬೋದು. ನಾಳೆ ಸೆಕೆಂಡ್ ಡೇ ನೀವು ಬಸ್ಸಿಂದ ಇಳಿದ ತಕ್ಷಣ ಫಸ್ಟು ಊಟ ಮಾಡ್ಬೋದು, ಊಟಕ್ಕೆ ತಿನ್ಬೋದು. ಎಸ್ ಆಯ್ತಲ್ಲ. ಸೂಪರ್ ಸರ್, ಥ್ಯಾಂಕ್ ಯು. ನೋಡಿ ಸರ್, ನೋಡಿ ಕಲರ್ ಇಲ್ಲ, ಏನು ಶ್ರಮ ಇಲ್ಲ, ಏನು ಸಿಕ್ಕಾಪಟ್ಟೆ ಹಾಲು ಬೇಯಿಸು ತುಂಬ ಲೆಂತಿ ಪ್ರೊಸೀಜರ್ ಇಲ್ಲ. ಏನು ಸರ್, ಬರೀ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ. ತುಂಬ ಐಟಮ್ ಹಾಕ್ಬಿಟ್ಟು ಅಡುಗೆ ಕೆಡಿಸ್ಬಾರ್ದು ಸರ್. ನೆಕ್ಸ್ಟ್ ಲೆವೆಲ್ ಇದು ಗೋಡಂಬಿ. ನಾವು ಬಿಸ್ನೆಸ್ಸಲ್ಲಿ ಹೋಟ್ಲವರಲ್ವ ಸರ್, ಎಲ್ಲ ನಾವು ತೋರಿಸ್ಲೇಬೇಕಿಲ್ಲ. ಅವೆಲ್ಲ ನಮ್ಮ ಇದು ಗೌರವ ಘನತೆ ಎಲ್ಲ. ನಾವು ಸ್ವಲ್ಪ ಹಿಂಗೆ ಮೇಲೆ ಹಾಕಿದಾಗ ಏನಾಗುತ್ತೆ, ಶೈನಿ ಫೀಲ್ ಅಲ್ಲೇ ಕಾಣ್ತಾ ಇರುತ್ತೆ. ಆ ಲುಕ್ ಆ್ಯಂಡ್ ಫೀಲ್ ಯಾವತ್ತೂ ಟ್ರೇಯಲ್ಲಿ ಶಾಶ್ವತ ಆಗಿರುತ್ತೆ ಅದು. ಘಮ 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 ಕ್ಯಾರೆಟ್ ಹಲ್ವಾ. ಎಸ್ ಸರ್. ಎಲ್ಲಾರ ಮನೆಯಲ್ಲಿ ಗಜ್ಜರಂತ ಇದ್ದೇ ಇರ್ತಾವೆ, ಹೌದು. ಗೋಡಂಬಿನೂ ಇರುತ್ತೆ, ಸಕ್ಕರೆನೂ ಇರುತ್ತೆ, ಏಲಕ್ಕಿನೂ ಇರುತ್ತೆ. ಬಟ್ ಹೆಂಗೆ ಬಳಸ್ಬೇಕಂತ ನಮ್ಗೆ ಗೊತ್ತಿರಲ್ಲ ನೋಡ್ರಿ. ಹೌದು. ಯಾವ ಪ್ರಮಾಣದಾಗ ಬಳಸ್ಬೇಕು, ಹೆಂಗೆ ಬಳಸ್ಬೇಕು. ಸಿಂಪಲ್, ತುಂಬ ಈಸಿ ಇದೆ, ಔಟ್ಪುಟ್ ಸಖತ್ತಾಗಿ ಬಂದಿದೆ. ಆ ಫ್ಲಫಿಗಳು ಕೂತಿರೋದು ಗೊತ್ತಾಗುತ್ತೆ ನಿಮಗೆ, ಹಂಗೆ ಕೂತಿರೋದು ಅಡುಗೆಗಳು. ಏನಂದರೆ ಲುಕ್ ಆ್ಯಂಡ್ ಫೀಲ್ ಫಸ್ಟ್ ಇಂಪಾರ್ಟೆಂಟ್. ಹೆಂಗೆ ಅಂದರೆ ಒಂದು ಹುಡುಗಿ ನೋಡಿದಾಗ ಫಸ್ಟ್ ಲುಕ್ ಏನು, ಅದೇ ಥರ ಅಡುಗೆನು ಫಸ್ಟು ಆ ಲುಕ್ಕು ಟಚ್ ಕೊಡುತ್ತೆ. ಆಮೇಲೆ ಈ ಚೇಸ್ ಅಂತೀವಲ್ಲ, ಏನು ಚೇಸ್ ಅದು, ಎಲ್ಲ ನಮ್ಮ ಆರ್ಗನ್ಗಳು ರೆಡಿ ಆಗ್ಬಿಡುತ್ತೆ. ಮೂಗಿಂದ ಸ್ಮೆಲ್ ತೊಗೊತೀವಿ, ಬಾಯಿಂದ ರುಚಿ ನೋಡ್ತೀವಿ, ಕೈಯಿಂದ ಟಚ್ ನೋಡ್ತೀವಿ, ಕೊನೆಗೆ ಕಿವಿಗೆ ಏನು ಕೇಳಿಸಲ್ಲ ಅಂದಾಗ ಟನ್ನ ಅಂತ ಒಂದು ಗ್ಲಾಸ್ಗಳು ಹೊಡೆದಾಗಲೇ ಆ ಶಬ್ದದ ಆ ಒಂದು ಆಲಿಂಗನ ಬರುತ್ತಲ್ಲ, ಆವಾಗ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಆ ಚೇರ್ ಸ್ಟಾರ್ಟ್ ಆಗುತ್ತೆ. ಆ ಚೇರ್ಸ್ ಅನ್ನೋದು ಅದೇ. ಇದ್ರ ಜೊತೆಗೆ ಅದು ಚೇರ್ಸ್ ಕೊಟ್ಟಿದ್ದೀವಿ, ಯಾಕೆಂದರೆ ಎಲ್ಲ ಘಮ ಇದೆ. ಅಯ್ಯೋ, ನನಗಂತೂ ಯಾವಾಗಲೂ ಹೋಟ್ಲಲ್ಲಿ ನೋಡ್ತಿರ್ತೀವಿ, ನಮ್ಗೊಂದು ಆಸೆ, ಹೆಂಗೆ ಮಾಡ್ತಾರೆ ಇವರು, ಬರೋದೇ ಇಲ್ಲಲ್ಲ, ಮಾಡಕ್ಕೆ ಟ್ರೈ ಮಾಡಿರ್ತೀವಿ. Yes. ಭಾಳ ಕಲಿತೆ ನಾನು ಇದರಲ್ಲಂತೂ. ಯಾಕಂದ್ರೆ ಅದನ್ನು ಹುರಿಯೋದಕ್ಕೆ ನಮಗೆ ಗೊತ್ತಿರಲಿಲ್ಲ, Okay. ನೀರಲ್ಲಿ ನೆನೆಸೋದು ಗೊತ್ತಿರಲಿಲ್ಲ. ಹೌದು. ಆಮೇಲೆ ನನಗೆ ಫಸ್ಟ್ ಇದೇನಪ್ಪ, ಈಗ ನೋಡ್ರಿ ಕ್ಯಾರೆಟ್ ಅಂತ ಗೊತ್ತಾಗೋದಿಲ್ಲ ಇದು. ಗೊತ್ತಾಗೋದಿಲ್ಲ. ಆಮೇಲೆ ತಿನ್ಬೇಕಾದ್ರೆ ನಿಮಗೆ ಈ ಕಾಶ್ಮೀರಿ ದಳಗಳು ಸಿಗ್ದಂಗೆ ಕೇಸರಿ ದಳ ಸಿಗಲ್ವಾ, ಹಂಗೆ ಸಿಗುತ್ತೆ, ಅದೇ ಥರ ಸಿಗುತ್ತೆ. ಸೂಪರಪ್ಪ. ನಾವು ಹುಡ್ಕೊಂಡು ಕಾಶ್ಮೀರಕ್ಕೆ ಹೋಗ್ತೀವಿ, ಕೇಸರಿನ ಕಂಪ್ಲೀಟ್. ನಿಮ್ಮ ಸೀರಿಯಸ್ ನಾನು ಹೇಳ್ತಿದ್ದೀನಿ ಅಂತಲ್ಲ, ಯು ಶುಡ್ ಫೀಲ್. ನಿಮ್ಗೆ ಗೊತ್ತಾಗುತ್ತೆ ಅದು, ನೀವು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ.
ಇನ್ನು ನೆಕ್ಸ್ಟ್ ರೆಸಿಪಿ ಏನು ತೋರಿಸ್ತೀರಿ, ಯಾವಾಗ ತೋರಿಸ್ತೀರಿ? ಸರ್ ಇನ್ನೊಂದು ರೆಸಿಪಿ ನಿಮಗೆ, ಇದು ಸಿಹಿ ಆಯಿತು, ಸಿಹಿ ಆಯಿತು, ಸಾಂಬಾರ್ ಆಯಿತು, ಹಾಂ. ಒಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಮದ್ದೂರು ವಡ. ಕರ್ನಾಟಕದ ಹೆಮ್ಮೆಯ ಮದ್ದೂರು ವಡ ಹೆಂಗ್ ಮಾಡ್ತಾರೆ ಅನ್ನೋದು ನಿಮಗೂ ಸೇರಿ ನನಗೂ ಕುತೂಹಲ ಇದೆ. ಮದ್ದೂರು ವಡ ನಿಮಗೆ ತೋರಿಸಿನಿ, ಬಟ್ ಇವ್ರು ಹೆಂಗ್ ಮದ್ದೂರು ವಡ ಮಾಡ್ತಾರೆ ಅನ್ನೋ ಕುತೂಹಲ ನನಗೂ ಇದೆ. ಕಾಯ್ತಾರೆ ನೆಕ್ಸ್ಟ್ ಎಪಿಸೋಡ್. ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ನೀವು 100% ನಾನೇನು ರೆಸಿಪಿ ಬಿಡ್ತೀನಲ್ಲ, ವೆರಿ ನೆಕ್ಸ್ಟ್ ಮೂಮೆಂಟ್ ಟ್ರೈ ಮಾಡ್ತೀರಾ, ಅದೇ ಮದ್ದೂರು ವಡ ನೀವು ರೆಡಿ ಆಗುತ್ತೆ. ಸೋ ಈಸಿ, ಭಾಳ ಕಮ್ಮಿ ನಿಮ್ಮ ಮನೆಗೆ ಇರತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ಕ್ವಿಕ್ ಆಗಿ ರೆಡಿ ಆಗುವಂಥದ್ದು. ಆಮೇಲೆ ಈ ಸರ್ತಿ ಕೇಳ್ಕೊಳ್ಳೋಣ, ಯಾರ್ಯಾರು ನೀವು ಕ್ಯಾರೆಟ್ ಹಲ್ವಾ ಮಾಡಿ ಟ್ರೈ ಮಾಡಿ ತಿಂದಿದ್ದೀರಿ, ದಯವಿಟ್ಟು ಅದನ್ನ ನಿಮ್ಮ ಅನುಭವನ ಶೇರ್ ಕಮೆಂಟ್ ಮಾಡಿ. ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಮತ್ತೆ ಇಸ್ಮಾಯಿಲ್ ಸರ್ ಜೊತೆಗೆ ಸೇರೋಣ. ಹಾಲು ಮಾತ್ರ ಹಾಕಂಗಿಲ್ಲ, ಕೋವಾ ಹಾಕಂಗಿಲ್ಲ, ಹೇಳಿದ್ದೀನಿ. ಎರಡು ಬಿಟ್ಟು ಕೋವಾ ಒಂದು ವೇಳೆ ನಿಮ್ಮಲ್ಲಿ ಕಲಕಂದಿಲ್ಲ ಅಂದರೆ ಕೋವಾ ಹಾಕಿ, ತೊಂದರೆ ಇಲ್ಲ, ಅದು ಚೆನ್ನಾಗಿ ಬರುತ್ತೆ. ಬಟ್ ಜಾಸ್ತಿ ದಿನ ಇಡೋದಕ್ಕೆ ಕಲಕಂದ್ ಹೆಲ್ಪ್ ಮಾಡುತ್ತೆ. ಕೋವಾ ಸಖತ್ತ ಬರುತ್ತೆ. ಇದು ಕ್ಯಾರೆಟ್ ಹಲ್ವಾ ಬಹಳ ವಿಭಿನ್ನವಾದ ಕ್ಯಾರೆಟ್ ಹಲ್ವಾ. ಕಮರ್ಷಿಯಲ್ ಆಗಿ ಮಾಡುವವರು ಕೂಡ ತುಂಬ ಒಳ್ಳೆಯದು, ಖರ್ಚು ಕಮ್ಮಿ ಇದೆ. ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಮದುವೆಗೆ ಕೇಟ್ರಿಂಗ್ ಮಾಡೋರು ತಲೆಯಲ್ಲಿ ಹಾಕ್ಕೊಳ್ಳಿದ್ನ ಆರಾಮ ಜಮಾಯಿಸಿ. ಭಾಳ ಖುಷಿ ಆಯಿತು. ಬನ್ನಿ ಶುಚಿ ರುಚಿಗೆ. ಮಲ್ಲೇಶ್ವರಂ 10th ಕ್ರಾಸು, ಟೆಂಪಲ್ ರೋಡ್, ದೇವಸ್ಥಾನಗಳ ರೋಡ್ ಅಂತಾರೆ. ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ತುಂಬ ದೇವಸ್ಥಾನಗಳು ನಮ್ಮ ಸರೌಂಡಿಂಗಲ್ಲಿದೆ. ಎಲ್ಲ ಸುತ್ತಾಕೊಂಡ್ ಬನ್ನಿ ಒಂದ್ಸಲ. ಬನ್ನಿ. ನಮ್ಮಲ್ಲಿ ಇನ್ನೊಂದಿದೆ, ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲದ ಚಟ್ನಿಗಳು ಸಿಗುತ್ತೆ. ದೋಸೆ ನಮ್ಮಲ್ಲಿ ಅದ್ಭುತವಾಗಿದೆ. ನಾವು ಹೇಳಿದ್ನಲ್ಲ, ಚಾಲೆಂಜ್ ಮಾಡ್ತೀವಿ, ನಿಮ್ಮ ಇಡೀ ಕರ್ನಾಟಕಕ್ಕೆ ಬೆಸ್ಟ್ ದೋಸೆ ಅಂತ ನಾವು ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿರೋದಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಹಾಗಾಗಿ ಬನ್ನಿ ಶುಚಿ ರುಚಿಗೆ ಬನ್ನಿ, ನಿಮ್ಮ ಭೇಟಿ ಕೊಡಿ. ವಿಶೇಷವಾದ ತಿಂಡಿಗಳೊಂದಿಗೆ ನೀವು ಆನಂದ ಅನುಭವಿಸಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯ. ಥ್ಯಾಂಕ್ ಯು ಸೋ ಮಚ್.